ಆಯಿತು, ಒಳ್ಳೆ ಈ ಬಾರಿ ಒಳ್ಳೆ ಚರ್ಚೆ ಆಯಿತು, ಚೆನ್ನಾಗಿ ಅಲ್ಲೇ ನಾನು ಕೌನ್ಸಿಲಲ್ಲಿ ಹೇಳಿದೆ, ನನ್ನ ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರ ಅಂತ ಹೇಳಿದೆ. ನಾನೇನಂದೆ, ತೆಲಂಗಾಣ ಹೈದರಾಬಾದಲ್ಲಿ ಪ್ರಚಾರ ಟೈಮಲ್ಲಿ ಇಂಟೆಲೆಕ್ಚುವಲ್ ಒಂದು ಮೀಟಿಂಗ್ ಇತ್ತು. ಆ ಇಂಟೆಲೆಕ್ಚುವಲ್ ಮೀಟಿಂಗಲ್ಲಿ ಯಾರೋ ಎದ್ದಿದ್ದೇನಂದ, ಸರ್ ನಾವು ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ಗೆ ಮತ ಕೊಡೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ನಮ್ಮ ಮುಸಲ್ಮಾನರು ಕೊಡಲ್ಲ ಅಂದರು. ಅದಕ್ಕೆ ನಾನು ಮಾತಾಡುವಾಗ ಏನಂದರೆ, ನೋಡಪ್ಪ ನಿನ್ನ ತಪ್ಪು ಭಾವನೆ ಇದೆ. ಕರ್ನಾಟಕದಲ್ಲಿ 23 ಚುನಾವಣೆಯಲ್ಲಿ 17 ಜನ ಟಿಕೆಟ್ ಕೊಟ್ಟಿದ್ರು, ಅದ್ರಲ್ಲಿ 9 ಜನ ಗೆದ್ದವ್ರೆ. ಅದ್ರಲ್ಲಿ 9 ಜನ ಗೆದ್ರೂ 5 ಜನ ಅಧಿಕಾರ ಕೊಟ್ಟವ್ರೆ. ನನ್ನ ಮಂತ್ರಿ ಮಾಡಿದ್ದಾರೆ, ರಹೀಮ್ ಖಾನ್ನ ಮಂತ್ರಿ ಮಾಡಿದ್ದಾರೆ, ಸಲೀಂ ಅಹಮದ್ನ ಚೀಫ್ ವಿಪ್ ಮಾಡಿದ್ದಾರೆ, ನಸೀರ್ ಅಹಮದ್ ಸಾಹೇಬ್ರನ್ನ CM ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದಾರೆ. ಇದುವರೆಗೂ ಕರ್ನಾಟಕ ಇತಿಹಾಸದಲ್ಲಿ ಯಾರು ಅಲ್ಪಸಂಖ್ಯಾತರನ್ನ ಸ್ಪೀಕರ್ ಮಾಡಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ. UT ಖಾದರ್ ಸಾಹೇಬ್ರನ್ನ ನನ್ನ ಸೇರ್ಕೊಂಡು BJಪಿಯವರು ನಮಸ್ಕಾರ ಸಾರ್ ಅನ್ಬೇಕು ಅಂತ ಹೇಳಿದೆ ನಾನು. ಅಂತ ಹುದ್ದೆ ಕೊಟ್ಟಿದ್ದಾನೆ ಅಂತ UT ಖಾದರ್ ಆ ಪೀಠ ಕೊಟ್ಟಿದ್ದಾರಲ್ಲ, ಆ ಹುದ್ದೆ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀನಿ. ಈಗಲೂ ಘಂಟಾಘೋಷವಾಗಿ ಹೇಳ್ತೀನಿ ಆ ಮಾತನ್ನ. ಆ ಪೀಠ ಕೊಟ್ಟವ್ರು ಅಂತ ಹೇಳಿದ್ದ ಪ್ರಶ್ನೆ. ನಾನು ಹೇಳೋದು ಅರ್ಥ ಏನಂತಂದ್ರೆ, ಆ ಥರ ಹುದ್ದೆ ಕೊಟ್ಟಿದ್ದಾರಂತ. ಆ ಹುದ್ದೆ ಇದುವರೆಗೂ ಯಾರೂ ಕೊಟ್ಟಿರಲಿಲ್ಲ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ಆ ಪೀಠಕ್ಕೆ ಮುಖ್ಯಮಂತ್ರಿನೂ ನಮಸ್ಕಾರ ತರಬೇಕು, ಉಪಮುಖ್ಯಮಂತ್ರಿನೂ ನಮಸ್ಕಾರ ತರಬೇಕು, ಎಲ್ಲ ಮಂತ್ರಿಗಳು ನಮಸ್ಕಾರ. ಅದ್ರ ಜೊತೆ BJಪಿಯವರು ನಮಸ್ಕಾರ ಸಾರ್ ಅನ್ಬೇಕು ಅಂತೆ. ಅದ್ರಲ್ಲಿ ತಪ್ಪೇನಿದೆ ಅದು? ಅಂತ ಹುದ್ದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳಿದ್ದ. BJಪಿಯವ್ರಿಗೆ ಅದು ಬೇಕು ತಾನೆ. ಅವ್ರಿಗೆ ಯಾವ ಅಭಿವೃದ್ಧಿ ಮಾಡಿ ಅವ್ರಿಗೆ ಜನಗಳಲ್ಲಿ ಹೇಳ್ಕೊಳಕ್ಕೆ ಯಾವ್ದು ಇಲ್ಲ. ಅವ್ರು ಯಾವತ್ತಿದ್ರು ನೋಡಿ, ಹಿಂದೂ ಮುಸಲ್ಮಾನ್ ಏನೋ ಒಂದು ಇಶ್ಯೂ ಸಿಕ್ಕರೆ ಹಿಂದೂ ಮುಸಲ್ಮಾನ್. ಈ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಯಾವ್ಯಾವ ಚುನಾವಣೆ ಬರ್ತದೆ. ಈಗ ನಾವು ತೆಲಂಗಾಣ ಚುನಾವಣೆ ಮಾಡಿದ್ವಿ. ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಇವಾಗ ನಾವು ಏನು ಮಾಡಿದ್ದೀವಿ, ಇನ್ನು ನಮ್ಮ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅಂತ ಪ್ರಚಾರ ಟೈಮಲ್ಲಿ ನಮ್ಮ ಸಾಧನೆನ ತೋರಿಸಿ ನಾವು ಮತ ಕೇಳ್ತೀವಿ. ನಾವು ಏನು ಮಾಡಿದ್ವಿ, ಇನ್ನು ಮುಂದೆ ನಮ್ಮ ಸರ್ಕಾರ ಬಂದರೆ ಏನು ಮಾಡ್ತೀವಿ, ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. BJಪಿಯವ್ರು ಹಂಗಲ್ಲ. ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಮುಖ್ಯ. ಈಗ ನಮ್ಮ ತವ ಸಾಧನೆ ಮಾಡಿದಿದೆ. ನಾವು ಈಗ 23 ಚುನಾವಣೆಯಲ್ಲಿ ನಾವು ಪ್ರಚಾರ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ವಿ. ನಾವು ನಮ್ಮ ಸಾಧನೆ 2013ರಿಂದ 18ವರೆಗೂ ನಾವೇನು ಕಾರ್ಯಕ್ರಮ ಕೊಟ್ಟಿದ್ವಿ, ಜನಗಳು ಮುಟ್ಟೆ ಇಟ್ವಿ. ಇನ್ನು ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀವಿ. 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ವಿ. ಇವತ್ತು BJಪಿ ಇವತ್ತು ಇಲ್ಲ, ಏನಿಲ್ಲ. ಬರೀ ಹಿಂದೂ ಮುಸಲ್ಮಾನ್ ಅಷ್ಟೇ ಅವರು. ಈಗ ಸಾಧನೆ ಮಾಡಿ ಹಿಂಗಿದ್ರೆ ಅವ್ರು ಏನಾದ್ರು ಮಾಡಿದರೆ ಘಂಟಾಘೋಷ ಕೇಳಬೇಕು. ಅವರು ನಾವು ಇಂಥ ಸಾಧನೆ ಮಾಡಿದ್ವಿ, ಬಂದರೆ ನಾವು ಮತ ಬಂದರೆ ಹಿಂಗೆ ಮಾಡ್ತೀವಿ ಅಂತ ಕೇಳಬೇಕು ಮತ. ಅದು ಬಿಟ್ಟು ಬರೀ ಅವ್ರು ಹಿಂದೂ ಮುಸಲ್ಮಾನ್ ಬೇರೆ ಏನಿಲ್ಲ ಅವರಿಗೆ.